ನಮಸ್ಕಾರ ಸ್ನೇಹಿತರೆ. ಆರ್ಸಿಬಿ ಮತ್ತೆ ಮುಂಬೈ ಇಂಡಿಯನ್ಸ್ ನಡುವಿನ ರೋಚಕ ಪಂದ್ಯದಲ್ಲಿ ಆರ್ಸಿಬಿ ತಂಡ ಕೊನೆಯ ತನಕ ಹೋರಾಡಿ ಕೇವಲ 5 ರನ್ಗಳಿಂದ ಭರ್ಜರಿಯಾಗಿ ಗೆದ್ದು ಬಿಗಿದೆ. ಒಂದು ಹಂತದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಪಂದ್ಯದ ಮೇಲೆ ಪೂರ್ತಿಯಾಗಿ ಹಿಡಿತವನ್ನು ಸಾಧಿಸಿತ್ತು. ಆದರೆ ನಂತರ ಕೊನೆಯ ಗಳಿಗೆಯಲ್ಲಿ ಅದ್ಭುತ ಬೌಲಿಂಗ್ ದಾಳಿ ನಡೆಸಿದ ಆರ್ಸಿಬಿಯ ಬೌಲರ್ಸ್ಗಳು ರೋಚಕ ರೀತಿಯಲ್ಲಿ ಕೇವಲ 5 ರನ್ಗಳಿಂದ ಗೆಲುವನ್ನು ದೊರಕಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರೊಂದಿಗೆ ಆರ್ಸಿಬಿ ತಂಡ ಕೇವಲ 135 ರನ್ಗಳನ್ನು ಡಿಪೆಂಡ್ ಮಾಡಿಕೊಳ್ಳುವ ಮೂಲಕ WPL ನ ಇತಿಹಾಸದಲ್ಲಿ ಅತಿ ಕಡಿಮೆ ರನ್ಗಳನ್ನು ಡಿಪೆಂಡ್ ಮಾಡಿದ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಸ್ನೇಹಿತರೆ, ಅದಕ್ಕೂ ಮುನ್ನ ನೀವು ಕೂಡ ಆರ್ಸಿಬಿಯ ಅದ್ಭುತ ಪ್ರದರ್ಶನಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಆರ್ಸಿಬಿಯ ಇಂದಿನ ಗೆಲುವಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಆರ್ಸಿಬಿ ಮತ್ತೆ ಮುಂಬೈ ಇಂಡಿಯನ್ಸ್ ನಡುವಿನ ಮೊದಲ ಎಲಿಮಿನೇಟರ್ ಪಂದ್ಯ ಡೆಲ್ಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದಿತ್ತು. ಈ ಮಹತ್ವದ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ಸಿಬಿ ತಂಡ ಕೇವಲ 20 ರನ್ಗಳಾಗುವಷ್ಟರಲ್ಲಿ ಸ್ಮೃತಿ ಮಂದನ ಮತ್ತೆ ಸೋಫಿಯಾ ಡಿವೈನ್ ಅವರ ವಿಕೆಟ್ ಕಳೆದುಕೊಂಡು ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿತ್ತು. ಆದರೆ ನಂತರ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇನ್ನೊಮ್ಮೆ ಆರ್ಸಿಬಿಗೆ ಆಸರೆಯಾಗಿದ್ದು ವಿಶ್ವದ ನಂಬರ್ 1 ಆಲ್ರೌಂಡರ್ ಆಗಿರುವ ಎಲಿಸ್ ಪೆರಿ ಅವರು. ಹಿಂದಿನ ಪಂದ್ಯದಲ್ಲಿಯೂ ಕೂಡ ಎಲಿಸ್ ಪೆರಿ ಅವರು ಇದೇ ರೀತಿಯ ಅದ್ಭುತ ಆಲ್ರೌಂಡರ್ ಆಟ ಪ್ರದರ್ಶಿಸಿ ಆರ್ಸಿಬಿ ತಂಡ ಎಲಿಮಿನೇಟರ್ ಹಂತವನ್ನು ಪ್ರವೇಶಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಆದರೆ ಇಂದು ಎಲಿಮಿನೇಟರ್ ಪಂದ್ಯದಲ್ಲಿಯೂ ಕೂಡ ಅದೇ ರೀತಿಯ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿದ ಎಲಿಸ್ ಪೆರಿ ಅವರು ರಿಚಾ ಘೋಷ್, ಮೊಲಿನಿಕ್ಸ್ ಮತ್ತೆ ವೆರಾಮ್ ಅವರ ಜೊತೆ ಸೇರಿ ಅದ್ಭುತ ರೀತಿಯಲ್ಲಿ ಜೊತೆಯಾಟ ನಡೆಸಲು ಆರಂಭಿಸಿದರು. ಎಂಐ ತಂಡದ ಬೌಲಿಂಗ್ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದ ಎಲಿಸ್ ಪೆರಿ ಅವರು ಕೇವಲ 50 ಎಸೆತಗಳಲ್ಲಿ 1 ಸಿಕ್ಸರ್ ಮತ್ತೆ 8 ಬೌಂಡ್ರಿಗಳ ನೆರವಿನಿಂದ ಭರ್ಜರಿ 66 ರನ್ ಸಿಡಿಸಿ ಮಿಂಚಿದರು. ನಂತರ ಕೊನೆಯ ಬಾಲ್ ನಲ್ಲಿ ವೆರೇಮ್ ಅವರು ಕೂಡ ಭರ್ಜರಿ ಸಿಕ್ಸರ್ ಸಿಡಿಸಿ ಆರ್ಸಿಬಿ ತಂಡದ ಮೊತ್ತವನ್ನು 135 ರನ್ಗಳಿಗೆ ತಲುಪುವಂತೆ ಮಾಡಿದರು. ನಂತರ 136 ರನ್ಗಳ ಗುರಿ ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ ತಂಡ ಹೆಲಿ ಮ್ಯಾಥ್ಯೂಸ್ ಅವರ ವಿಕೆಟ್ ಕೇವಲ 27 ರನ್ಗಳಿಗೆ ಕಳೆದುಕೊಂಡಿತು. ಆದರೆ ನಂತರ 3ನೇ ವಿಕೆಟ್ಗೆ ಅಸ್ತಿಯಾ ಭಟಿಯಾ ಮತ್ತೆ ನೆಟ್ ಸ್ಕ್ರೂವರ್ಬ್ರಂಟ್ ಅವರು ಭರ್ಜರಿ ಬ್ಯಾಟಿಂಗ್ ನಡೆಸುವ ಮೂಲಕ ಮುಂಬೈ ಇಂಡಿಯನ್ಸ್ ತಂಡವನ್ನು ಸಂಕಷ್ಟದಿಂದ ಪಾರು ಮಾಡಿದರು. ಈ ಇಬ್ಬರು ಬ್ಯಾಟಿಂಗ್ ನಡೆಸುತ್ತಿದ್ದಾಗ ಮುಂಬೈ ಇಂಡಿಯನ್ಸ್ ತಂಡ ಪಂದ್ಯದ ಮೇಲೆ ಪೂರ್ತಿಯಾಗಿ ಹಿಡಿತವನ್ನು ಸಾಧಿಸಿತ್ತು. ನಂತರ ಅಸ್ತಿಕಾ ಭಟಿಯಾ ಅವರು 19 ರನ್ ಗಳಿಸಿ ಔಟ್ ಆದರೆ ನೆಟ್ ಸ್ಕ್ರೂವರ್ಬ್ರಂಟ್ ಅವರು 23 ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು. ಈ ಇಬ್ಬರ ಔಟ್ ಆದ ಬಳಿಕವೂ ಕೂಡ ಮುಂಬೈ ಇಂಡಿಯನ್ಸ್ ತಂಡದ ಬ್ಯಾಟ್ಸ್ಮನ್ ಗಳಾದ ಹರಂಪ್ರೀತ್ ಕೌರ್ ಮತ್ತೆ ಅಮೈಲಿಯಾ ಕೇರ್ ಅವರು ಕೂಡ ಅಷ್ಟೇ ಅದ್ಭುತ ಬ್ಯಾಟಿಂಗ್ ನಡೆಸಲು ಆರಂಭಿಸಿದರು. ಆರ್ಸಿಬಿಯ ಬೌಲಿಂಗ್ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದ ಹರಂಪ್ರೀತ್ ಕೌರ್ ಅವರು 33 ರನ್ ಸಿಡಿಸಿ ಪಂದ್ಯವನ್ನು ರೋಚಕ ಹಂತದತ್ತ ಕೊಂಡೊಯ್ದರು. ಈ ಹಂತದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಗೆದ್ದೇ ಬಿಡ್ತು ಎಂಬ ಸ್ಥಿತಿಯಲ್ಲಿತ್ತು. ಆದರೆ ನಂತರ ಕೊನೆಯ ಗಳಿಗೆಯಲ್ಲಿ ಅದ್ಭುತ ಬೌಲಿಂಗ್ ದಾಳಿ ನಡೆಸಿದ ಆರ್ಸಿಬಿಯ ಬೌಲರ್ಸ್ಗಳು ಒಂದರ ಮೇಲೊಂದು ವಿಕೆಟ್ ಪಡೆದು ಪಂದ್ಯದಲ್ಲಿ ಮತ್ತೆ ತಿರುವು ನೀಡಿದರು. ನಂತರ ಕೊನೆಯ ಗಳಿಗೆಯಲ್ಲಿ ಎಂಐ ತಂಡಕ್ಕೆ ಗೆಲ್ಲಲು ಕೇವಲ 13 ಬಾಲ್ಗಳಲ್ಲಿ 18 ರನ್ಗಳ ಅವಶ್ಯಕತೆ ಇತ್ತು. ಆದರೆ ನಂತರ ಬೌಲಿಂಗ್ ಎಳೆದ ಶ್ರೇಯಾಂಕ ಪಟೇಲ್ ಅವರು 19ನೇ ಓವರ್ನಲ್ಲಿ ಕೇವಲ 4 ರನ್ಗಳನ್ನು ನೀಡಿ ಪಂದ್ಯವನ್ನು ಮತ್ತೆ ಆರ್ಸಿಬಿನತ್ತ ತಿರುಗಿಸಿದರು. ನಂತರ ಕೊನೆಯ ಓವರ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಗೆಲ್ಲಲು 12 ರನ್ಗಳ ಅವಶ್ಯಕತೆ ಇತ್ತು. ಆದರೆ ಕೊನೆಯ ಓವರ್ನಲ್ಲಿ ಅದ್ಭುತ ರೀತಿಯಲ್ಲಿ ಬೌಲಿಂಗ್ ಮಾಡಿದ ಆಶಾ ಶೋಭನ್ ಅವರು ಕೇವಲ 6 ರನ್ಗಳನ್ನು ನೀಡುವ ಮೂಲಕ ಆರ್ಸಿಬಿ ತಂಡಕ್ಕೆ 5 ರನ್ಗಳ ಅಂತರದಿಂದ ಭರ್ಜರಿ ಜಯವನ್ನು ದೊರಕಿಸಿಕೊಟ್ಟರು. ಈ ಪಂದ್ಯ ಗೆಲ್ಲುವುದರೊಂದಿಗೆ ಆರ್ಸಿಬಿ ತಂಡ ಮೊದಲ ಬಾರಿಗೆ ಈಗ WPL ನ ಫೈನಲ್ ಗೆ ಪ್ರವೇಶಿಸಲು ಯಶಸ್ವಿಯಾಗಿದೆ. ಮತ್ತೆ ಆರ್ಸಿಬಿ ತಂಡ ತನ್ನ ಫೈನಲ್ ಪಂದ್ಯವನ್ನು ಮಾರ್ಚ್ 17ರಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಡೆಲ್ಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಆಡಲಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.